ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಜಾತ್ರೆ ಮಹೋತ್ಸವದ ಹಿಂದಿನ ದಿನ ನಡೆಯುವಂಥ ಪಲ್ಯದ ಹಬ್ಬ ಅಂತೇಳಿ ಮಾಡ್ತೀವಿ. ಅದರ ವಿಡಿಯೋನ ನಾನು ಈಗ ಹಾಕ್ತಾಯಿದ್ದೀನಿ. ಮತ್ತು ಕಳಶ ಪೂಜೆಯನ್ನು ಮಾಡಿ ತೇರಿಗೆ ಕಳಶವನ್ನು ಸ್ಥಾಪನೆ ಮಾಡೋದು ಇವತ್ತಿನ ದಿನವೇ. ಅದೆಲ್ಲ ವಿಡಿಯೋನು ನಾನು ಇವತ್ತು ಹಾಕ್ತಾಯಿದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪೂರ್ತಿಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಈಗ ಶುರುವಾಗ್ತಿದೆ. ಇಲ್ಲಿಂದ ಕಳಶವನ್ನು ನಾವು ಮೆರವಣಿಗೆಗೆ ತೊಗೊಂಡು ಹೋಗ್ತಾ ಇದ್ದೀವಿ. ಪಾದಗಟ್ಟಿಗೆ ಹೋಗ್ಬಿಟ್ಟು ಬಂದು ಸ್ಥಾಪನೆ ಮಾಡ್ತೀವಿ ತೇರಿಗೆ.
ನೋಡಿ ಈಗ ಕಳಶವನ್ನು ಮೆರವಣಿಗೆ ಮಾಡ್ಕೊಂಡು ಬಂದುಬಿಟ್ಟು ಈಗ ತೇರಿನ ಮೇಲೆ ಕಳಶವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಅಲ್ಲಿನ ಅರ್ಚಕರು ಅಂದರೆ ನಮ್ಮ ತಂದೆಯವರು ಅಲ್ಲಿ ಕಳಶವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ, ಅದನ್ನು ಕಟ್ಟುತ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮ ಇಷ್ಟು. ಮತ್ತು ನಾಳೆ ದಿನ ಜಾತ್ರೆ ಇರುತ್ತೆ. ಬೆಳಗ್ಗೆ ಹೋಮ ಇರುತ್ತದೆ. ಹೋಮ ಪೂಜೆ ಮುಗಿದ ನಂತರ ಸಾಯಂಕಾಲ 4 ಗಂಟೆಯಿಂದ ಹಿಡಿದು ತೇರಿನ ಅಲಂಕಾರ, 3 ಗಂಟೆಯಿಂದ ಹಿಡಿದು ತೇರಿನ ಅಲಂಕಾರ ಮುಗಿಯುತ್ತೆ. 4:45ವರೆಗೆಲ್ಲ ತೇರಿನ ಅಲಂಕಾರ ಮುಗಿದ ಮೇಲೆ ಮತ್ತು ತೇರಿನ ರಥೋತ್ಸವ ಇರುತ್ತೆ. ರಥ ಅಂದರೂ ಒಂದೇ, ತೇರಂದರೂ ಒಂದೇ. ಅದು ರಥೋತ್ಸವನ ಶುರು ಮಾಡ್ತಾರೆ. ಎಲ್ಲ ಬಹಳ ವಿಜೃಂಭಣೆಯಿಂದ ಈ ಜಾತ್ರೆಯನ್ನು ಆಚರಿಸ್ತೀವಿ ನಾವಂತರೂ. ನಮ್ಮ ಗುಡಿ ಎಲ್ಲ ಫುಲ್ ಗಲಾಟೆ ಅಂದರೆ ಗಲಾಟೆ ಇರುತ್ತೆ. ಆದಷ್ಟು ನಾನು ನಾಳಿನ ವೀಡಿಯೋನು ನಾನು ಹಾಕ್ತೀನಿ. ದಯವಿಟ್ಟು ಇವತ್ತಿನ ವೀಡಿಯೋನು ಎಲ್ಲರೂ ನೋಡಿ, ಹಾಗೆ ಎಲ್ಲರೂ ಆ ದೇವಿಯ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.